ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ವಾವ್, ಈ ನವಿಲ್ ನೋಡು ಎಷ್ಟು ಚೆನ್ನಾಗಿದೆ. ನೋಡು ನೀಲ್, ನೋಡು. ನನಗ್ ಗೊತ್ತಿದೆ ಪೀಕಾಕ್ ಯಾವುದು ಅಂತ. ಇಲ್ಲ, ನಿಜವಾಗ್ಲೂ ಅದ್ರ ಗರಿಗಳನ್ನ ನೋಡು, ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಅಮ್ಮ, ನವಿಲು ಭಾರತದ ನ್ಯಾಷನಲ್ ಬರ್ಡ್ ಅಲ್ವಾ? ಹೌದು ಮಗಳೇ, ನನಗ್ ಗೊತ್ತಿದೆ. ನಿಜವಾಗ್ಲೂ ಇದು ತುಂಬಾ ಸುಂದರವಾಗಿದೆ ಮತ್ತೆ ಪರ್ಫೆಕ್ಟ್ ಆಗಿದೆ. ಇದ್ರಲ್ಲಿ ತಪ್ಪೇನೂ ಇಲ್ಲ. ನಿಜವಾಗ್ಲೂ ನೀನ್ ಹಾಗೆ ಹೇಳ್ತೀಯಾ? ಹೌದು ಅಮ್ಮ. ಹಾಗಾದ್ರೆ ಸರಿ, ನೀವು ನಿಮ್ಮ ಕೆಲಸಗಳನ್ನ ಮುಗಿಸಾದ್ಮೇಲೆ ನಾನು ನಿಮ್ಮಿಬ್ಬರಿಗೂ ನವಿಲ್ ಬಗ್ಗೆ ಒಂದು ಕಥೆಯನ್ನ ಹೇಳ್ತೀನಿ. ಯೆಸ್, ಸ್ಟೋರಿ ಟೈಮ್. ಒಂದಾನೊಂದ್ ಕಾಲದಲ್ಲಿ ಕಾಡ್ನಲ್ಲಿ ತುಂಬಾ ಪಕ್ಷಿಗಳಿದ್ವು. ಎಲ್ಲಾ ಹಕ್ಕಿಗಳು ನವಿಲಿಗೆ ತುಂಬಾ ಆಕರ್ಷಿತರಾಗಿದ್ವು. ನವಿಲೆ, ನಿನ್ನ ಸುಂದರವಾಗಿರೋ ಗರಿಗಳನ್ನ ನಾನು ಮುಟ್ಬೋದಾ? ತುಂಬಾ ಹೊಳಿತಿವೆ ಮತ್ತೆ ತುಂಬಾ ಸಾಫ್ಟ್ ಆಗಿವೆ. ನಿಜವಾಗ್ಲೂ ನಿನ್ನಲ್ಲಿರೋ ವಿಶೇಷವಾದ ಬಣ್ಣಗಳು ಅಂದ್ರೆ ನನಗಿಷ್ಟ. ಆದ್ರೆ ನಾನು ಒಂದೇ ಕಲರ್, ಅದು ಬಿಳಿ ಬಣ್ಣ ಅಷ್ಟೇ. ನಾನು ಅಷ್ಟೇ, ನನ್ನಲ್ಲೂ ಡಲ್ ಆಗಿರೋ ಗ್ರೇ ಕಲರ್ ಇದೆ. ಹಾಗೆ ಒಂದ್ಸಲ ಅದ್ರ ಗರಿಗಳನ್ನ ನೋಡು, ಎಷ್ಟು ಹೊಳಿತಿದೆ. ನೀನ್ ದಿನ ಅದನ್ನ ತೊಳಿತೀಯಾ? ಹೇಗ ಅದನ್ನ ಮೇಂಟೈನ್ ಮಾಡ್ತೀಯಾ? ನನಗೆ ನಿನ್ನಲ್ಲಿ ಏನಿಷ್ಟ ಗೊತ್ತಾ ನವಿಲು? ಆಳವಾದ ಕಣ್ಣು, ಹಾಗೂ ನೀನು ಅಲರ್ಟ್ ಆಗಿರ್ಬೇಕು. ಅವುಗಳು ನಿನ್ನನ್ನ ಇಂಟೆಲಿಜೆಂಟ್ ಆಗಿ ಮಾಡುತ್ತೆ. ಆ ನವಿಲಿನ ತಲೆ ಮೇಲಿರೋ ಗರಿಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ. ಅದು ನೋಡೋದಕ್ಕೆ ಕಿರೀಟದ ತರ ಇದೆ, ತುಂಬಾ ರಾಯಲ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಿಜವಾದ ಕಿರೀಟ ಅನ್ಸುತ್ತೆ. ನವಿಲೆ, ನೀನೇ ರಾಜ ಆಗ್ಬೇಕು. ನೀನು ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿದೀಯಾ. ನಿಜವಾಗ್ಲೂ ಇದು ಪರ್ಫೆಕ್ಟ್ ಆಗಿದೆ. ಹೌದು ಹೌದು, ನವಿಲುಗಳು ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಪರ್ಫೆಕ್ಟ್. ಇಲ್ಲ, ಯಾರು ಪರ್ಫೆಕ್ಟ್ ಆಗಿರಲ್ಲ. ಏನ್ ನೀನ್ ಹೇಳ್ತಿದೀಯಾ? ನಿನಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ನಾನ್ ಹೇಳ್ದೆ ಯಾರು ಪರ್ಫೆಕ್ಟ್ ಆಗಿರಲ್ಲ. ಬರೀ ನವಿಲು ಮಾತ್ರ ಅಲ್ಲ, ಪ್ರೂವ್ ಮಾಡು. ಸರಿ ಮಿಸ್ಟರ್ ಪೀಕಾಕ್, ನೀನು ತುಂಬಾನೇ ಸುಂದರವಾಗಿದ್ಯಾ ಅನ್ನೋದಕ್ಕೆ ಸಂದೇಹನೇ ಇಲ್ಲ. ನೀನಿರುವ ಸೌಂದರ್ಯದ ಮುಂದೆ ನಿನ್ನ ಅರ್ಧದಷ್ಟು ಯಾರು ಕೂಡ ಇಲ್ಲ. ಆದ್ರೆ ನಿನ್ನನ್ನ ಪರ್ಫೆಕ್ಟ್ ಅಂತ ಕರೆಯೋಕ್ಕೂ ಮುಂಚೆ ನೀನಿಲ್ಲಿ ಒಂದ್ಸಲ ಹಾಡ್ ಹೇಳ್ಬೇಕು. ನಾನು ಹಾಡ್ ಹೇಳ್ಬೇಕಾ? ಹಾಡ್ ಹೇಳು ಪೀಕಾಕ್. ಈ ಕೋತಿಗೆ ನೀನು ಪರ್ಫೆಕ್ಟ್ ಅಂತ ತೋರ್ಸೋ. ಹೌದು, ನಾನು ಖಂಡಿತವಾಗೂ ಹೇಳ್ತೀನಿ, ನಿನ್ ವಾಯ್ಸು ನನಗಿಂತ ಸುಂದರವಾಗಿರುತ್ತೆ. ಪ್ಲೀಸ್ ಒಂದ್ ಹಾಡ್ ಹೇಳು ಫ್ರೆಂಡ್. ಸರಿ. ನೋಡಿ ಹೇಗಿತ್ತಿದು. ನವಿಲಿಗೆ ಚೆನ್ನಾಗಿ ಹಾಡಕ್ ಬರಲ್ಲ ಅನ್ನೋದು ತಪ್ಪಲ್ಲ. ಆದ್ರೆ ನೆನ್ಪಿರ್ಲಿ, ನಮ್ ಎಲ್ಲರಿಗೂ ಒಂದು ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಇದೆ. ಯಾರು ಕೂಡ ಯಾವತ್ತೂ ಪರ್ಫೆಕ್ಟ್ ಆಗಿರಲ್ಲ. ಹಾಗಾಗಿ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ನಾನು ಕೂಡನಾ? ಯಾರು ಕೂಡ ಪರ್ಫೆಕ್ಟ್ ಆಗಿರಲ್ಲ ನೈರಾ. ಆದ್ರೆ ಎಲ್ರು ಕೂಡ ಯುನೀಕ್ ಮತ್ತೆ ಸ್ಪೆಷಲ್, ಅದು ಅವರ ದೃಷ್ಟಿಯಲ್ಲಿ.